ನಮಸ್ತೆ ಸ್ನೇಹಿತರೆ. ನಾವು ಎಂತಹ ಸಮಾಜದ ಮಧ್ಯದಲ್ಲಿ ಇದ್ದೇವೆ ಎಂದರೆ, ಇಲ್ಲಿ ಸೌಂದರ್ಯವನ್ನು ಬಣ್ಣದಿಂದ ನೋಡುತ್ತಾರೆ, ವಿದ್ಯೆಯನ್ನು ಅಂಕಗಳಿಂದ ಅಳೆಯುತ್ತಾರೆ ಮತ್ತು ಗೌರವವನ್ನು ಹಣ ಸಂಪತ್ತು ನೋಡಿ ಕೊಡುತ್ತಾರೆ. ಮನುಷ್ಯ ಸ್ಟೇಟಸ್ಸಿಗೆ ಹಾಕುವಂತಹ ಒಳ್ಳೆಯ ವಿಚಾರಗಳನ್ನು ಸ್ವತಃ ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನ ಸಾರ್ಥಕ ಆಗುತ್ತಿತ್ತು. ಅವರಿವರ ತಪ್ಪನ್ನು ಎತ್ತಿ ತೋರಿಸಿ ಜಗತ್ತನ್ನು ತಿದ್ದುವ ಸಾಹಸ ಮಾಡುವುದಕ್ಕಿಂತ ಅವರವರ ತಪ್ಪನ್ನು ತಿದ್ದಿಕೊಂಡು ಬಾಳಿದರೆ ಒಳ್ಳೆಯದಿತ್ತು. ಅವಕಾಶ ಸಿಕ್ಕಿತು ಅಂತ ಅವಮಾನ ಮಾಡುವುದಲ್ಲ, ಸಮಯ ಎಲ್ಲರಿಗೂ ಅವಕಾಶ ಮಾಡಿಕೊಡುತ್ತದೆ. ಎಚ್ಚರದಿಂದಿರಿ. ಆಕಾರವಿಲ್ಲದ ಕಲ್ಲನ್ನು ಬೇಕಾದರೂ ಸುಂದರವಾದ ಶಿಲೆಯನ್ನು ಮಾಡಬಹುದು, ಆದರೆ ಅಹಂಕಾರ ಇರುವ ಮನುಷ್ಯರನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿಮಗೆ ಯಾರು ನೋವುಂಟು ಮಾಡುತ್ತಾರೋ ಅಂಥವರಿಗೆ ಕಾಲವೇ ಉತ್ತರ ಕೊಡುತ್ತದೆ. ನೀವು ಕಾದು ನೋಡಬೇಕಷ್ಟೇ. ಒಬ್ಬರ ಭಾವನೆಗಳ ಜೊತೆ ಆಟವಾಡೋದು ಅವರನ್ನು ಕೊಂದಷ್ಟೇ ಪಾಪ. ನೆನಪಿರಲಿ. ಓ ಮನುಜ, ನೀನು ಕಟ್ಟಿದ ಮನೆಯಲ್ಲಿ ನಿನಗೇ ಜಾಗವಿಲ್ಲ. ಅಂತಹದರಲ್ಲಿ ಜನನ, ಜೀವನ, ಮರಣ ಎಂಬ ಈ 3 ದಿನದ ಸಂತೆಯಲ್ಲಿ ಸ್ವಾರ್ಥ, ಅಹಂಕಾರ, ದೊಡ್ಡಸ್ತಿಕೆ ತೋರುವುದರಲ್ಲಿ ಅರ್ಥವೇ ಇಲ್ಲ. ಯಾವ ವ್ಯಕ್ತಿಯು ತನ್ನವರನ್ನು ತುಳಿಯಲು ಅನ್ಯರಿಂದ ಸಲಹೆ ಪಡೆಯಲು ಆರಂಭ ಮಾಡುವನೋ ಅದೇ ದಿನವೇ ಆ ವ್ಯಕ್ತಿಯ ಪತನ ಆರಂಭವಾಗುತ್ತದೆ. ಎಲ್ಲರಿಂದಲೂ ನಮಗೆ ಪ್ರಯೋಜನವಿದೆ. ಒಳ್ಳೆಯವರಿಂದ ಸಂತೋಷವು, ಕೆಟ್ಟವರಿಂದ ಪಾಠವೂ ದೊರೆಯುತ್ತದೆ. ಪಾಠ ಕಲಿಯುತ್ತಲೇ ಸಂತೋಷದಿಂದ ಸಾಗಬೇಕಿದೆ. ತಿಂದು ಬಿಸಾಡಿದ ಬೀಜದಿಂದಲೇ ಹೆಮ್ಮರ ಬೆಳೆಯುವುದು. ಯಾರೋ ನಿಮ್ಮನ್ನು ತಿರಸ್ಕರಿಸಿದರೆಂದು ಕುಗ್ಗಬೇಡಿ. ತಿರಸ್ಕರಿಸಿದವರೇ ಪುರಸ್ಕರಿಸುವಂತೆ ಬೆಳೆಯಿರಿ. ಅಹಂಕಾರ ಇದ್ದರೆ ಅವನತಿ ಖಚಿತ. ಸರಳತೆ ಇದ್ದರೆ ಸಮೃದ್ಧಿ ನಿಶ್ಚಿತ. ನೋವು ಕೊಟ್ಟವರಿಗೆ ನಸು ನಕ್ಕು ಹೇಳಿ ಬಾ, ನಿನಗೆ ನಾನೇನೂ ಮಾಡುವುದಿಲ್ಲ, ಏಕೆಂದರೆ ನಾನು ಬಿಟ್ಟರೂ ನಿನ್ನ ಕರ್ಮಗಳು ನಿನ್ನನ್ನು ಬಿಡುವುದಿಲ್ಲ ಎಂದು. ಹತ್ತಿರವಿದ್ದು ಅನಾವಶ್ಯಕವಾಗಿರುವುದಕ್ಕಿಂತ ದೂರವಿದ್ದು ಅಪರೂಪ ಆಗಿರುವುದೇ ಮೇಲು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.